ನಿಂಗೆ ಯಾವಾಗ ಹಶ್ವಾಗತ್ತೋ ಅವಾಗ ಇಲ್ಲಿಗೆ ಬಾ ಆಯ್ತಾ? ಜಾಸ್ತಿ ಕರಿಬೇಡಿ ಆಂಟಿ, ನಾನು ಆಮೇಲೆ ನಾಚಿಕೆ ಬಿಟ್ಟು ನಾನು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಹಾಗೆ ಮಾಡು ಪುಟ್ಟ, ನಮಗೂ ಒಬ್ಳು ಮಗಳು ಸಿಕ್ಕಿದಾಗ ಆಗತ್ತೆ. ಈ ಕುಂಟಿನ ಮಗಳು ಅಂತ ಒಪ್ಕೊಳ್ಳೋಕ್ಕೆ ಸ್ವಂತ ಅಪ್ಪ ಅಮ್ಮನ ಕೈಯಲ್ಲೇ ಆಗಲಿಲ್ಲ, ದೂರ ತಳ್ಬಿಟ್ರು. ನೀವೆಂಗೆ ಒಪ್ಕೊಂತೀರಾ? ಹಾಗೆಲ್ಲ ಅನ್ಬಾರ್ದು ಪುಟ್ಟ. ನಿಮ್ಮ ಅಪ್ಪ ಅಮ್ಮ ಎಲ್ಲೇ ಇದ್ರು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಒಂದಲ್ಲ ಒಂದಿನ ಅವ್ರು ನಿನ್ನನ್ನು ಹತ್ರಕ್ಕೆ ಕರ್ಕೋತಾರೆ, ನಿನ್ನ ಹತ್ರಕ್ಕೆ ಬಂದೇ ಬರ್ತಾರೆ. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಪ್ರಾಮಿಸ್ ಪುಟ್ಟ, ನಿಮ್ಮ ಅಪ್ಪ ಅಮ್ಮನ ಮನೆಗೆ ನೀನು ಒಂದಲ್ಲ ಒಂದಿನ ಹೋಗೇ ಹೋಗ್ತೀಯ. ನನಗೆ ನಂಬಿಕೆ ಇದೆ ಕಣೋ. ನಮ್ಮ ರಂಗನ್ ನಂಬು, ಅವನೇ ದಾರಿ ತೋರಿಸ್ತಾನೆ. ಸರಿ ಆಂಟಿ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಬರ್ಲಾ? ಹಲೋ, ಯಾರು? ನಾನ್ರಿ ಶಾಂತಿ ಶೇಖರ್ ಮಾತಾಡ್ತಿರೋದು. ನಮಸ್ಕಾರಮ್ಮ, ಹೇಳಿ ಬಾ, ಹೇಗಿದ್ದೀರಾ? ಚೆನ್ನಾಗಿರಕ್ಕೆ ಎಲ್ಲಿ ಬಿಡ್ತಾಳೆ ನಿಮ್ಮ ಮಗಳು? ಮಕ್ಕಳ? ನನ್ನ ಮಗಳೇನಮ್ಮ ಮಾಡಿದ್ಲು? ಅರಮನೆಗೆ ಕರ್ಕೊಂಡು ಬಂದ್ರು ಅವಳು ಲೋ ಕ್ಲಾಸ್ ಬುದ್ಧಿ ಬಿಡಲ್ವಲ್ಲ ಅವಳು. ನಮ್ಮ ಶ್ರೀಮಂತಿಕೆ ಏನು, ನಮ್ಮ ಘನತೆ ಏನು, ನಮ್ಮ ಬಳಗದಲ್ಲಿ ನಮ್ಮ ಫ್ಯಾಮಿಲಿಗೆ ಎಂಥ ಸ್ಟೇಟಸ್ ಇದೆ, ಇದನ್ನೆಲ್ಲ ಅದು ಸ್ವಲ್ಪನಾದ್ರೂ ತಿಳ್ಕೊಬಾರ್ದ ಅವಳು? ತಿಳ್ಕೊತಾಳಮ್ಮ, ನಿಧಾನವಾಗೆಲ್ಲ ತಿಳ್ಕೊತಾಳೆ. ಇನ್ನೂ ಹೊಸ್ತಲ್ವಾ? ಹೊಸದು ಅಂತ ಸುಮ್ಮನೆ ಬಿಟ್ಟಿದ್ದಕ್ಕೇನೆ ನಮ್ಮ ಮನೇನೆ ಕೊಳಗೇರಿ ಮಾಡಕ್ಕೆ ಹೊರಟಿದ್ದಾಳವಳು. ಯಾರ್ಯಾರೋ ಗತಿಗೆಟ್ಟವ್ರನ್ನೆಲ್ಲ ಮನೆ ಒಳಗೆ ಸೇರಿಸ್ಕೋತಾಳಲ್ಲ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ ಅವಳಿಗೆ? ಟೀಚರ್ ಆಗಿದ್ದಾಳೆ ಅಂತೀರಾ? 30 ವರ್ಷ ಆಗಿದೆ, ಅಷ್ಟು ಗೊತ್ತಾಗ್ಬಾರ್ದ? ಯಾರೋ ಅನಾಥ ಹುಡುಗಿ, ಅದೇ ನಮ್ಮ ಮಗನ ಮದುವೆಯಲ್ಲಿ ಕುಂತ್ಕೊಂಡು ಓಡಾಡ್ತಿದ್ಲಲ್ಲ, ಅವಳ ಹೆಸರೇನದು? ವೈಷ್ಣವಿನಂತೆ. ಅವಳು ಯಾಕೆ ಬರ್ಬೇಕಿತ್ತು ನಮ್ಮ ಮನೆಗೆ? ಆ ಹುಡುಗಿ ನಿಮ್ಮ ಮನೆಗೆ ಬಂದಿದ್ಲಾ? ಹೌದು. ಆಯ್ತು, ಅದೇನೋ ಹಸುಕೊಂಡು ಭಿಕ್ಷೆ ಬೇಡ್ಕೊಂಡು ಬಂದಿದ್ಲು ಅಂತಾನೆ ಇಟ್ಕೊಳ್ಳೋಣ. ಅವಳಿಗೊಂದಷ್ಟು ಅನ್ನನೋ ದುಡ್ಡೋ ಹಾಕಿ ಕಳಿಸ್ಬೇಕಿತ್ತು ತಾನೆ. ಅದು ಬಿಟ್ಟು ನಿಮ್ಮ ಮಗಳು ಅವಳನ್ನ ಒಳಗೆ ಕರ್ಕೊಂಡಿದ್ದೇನು, ಮಾತಾಡ್ಸಿದ್ದೇನು, ಮುದ್ದು ಮಾಡಿದ್ದೇನು, ಅದು ಇದು ಕೊಟ್ಟು ಉಪಚಾರ ಮಾಡಿದ್ದೇನು? ಯಪ್ಪ, ನನಗಂತೂ ಇದೇನು ನಮ್ಮ ಮನೇನೋ ಅಥವಾ ಸ್ಲಮ್ಮೋ ಗೊತ್ತೇ ಆಗ್ಲಿಲ್ಲ. ಆ ಹುಡುಗಿನೋ, ಅವಳ ವೇಷನೋ, ಅವಳ ಕೊಳಕ್ ಬಟ್ಟೆ ನಾಟನೋ, ಯಪ್ಪ ವಾಸನೆ ಹೊಡಿತಾ ಇತ್ತು. ಈಗ ಮನೆನೆಲ್ಲ ಫಿನಾಯ್ಲ್ ಹಾಕಿ ತೊಳಿಬೇಕು ಗೊತ್ತಾ? ಇವತ್ತೇ ಕೊನೆ. ಇನ್ ಯಾವತ್ತಾದ್ರೂ ಇಂಥ ಜನಗಳನ್ನ ಅಪ್ಪಿತಪ್ಪಿ ನಮ್ಮ ಮನೆಗೆ ಸೇರಿಸ್ಕೊಂಡ್ರೆ ನಾನು ಖಂಡಿತ ಸುಮ್ಮನಿರಲ್ಲ. ಮೊದಲು ನಿಮ್ಮ ಮಗಳಿಗೆ ಫೋನ್ ಮಾಡಿ ಒಂದಷ್ಟು ಬೈದು ಬುದ್ಧಿ ಹೇಳಿ, ಇನ್ನಾದ್ರೂ ಆ ಚಿಲ್ಲರೆ ಬುದ್ಧಿ ಬಿಡ್ಲಿ. ಆಯ್ತಮ್ಮ, ನಾನು ಶಾಲಿನಿಗೆ ಹೇಳ್ತೀನಿ. ನೀವೇನು ಬೇಜಾರು ಮಾಡ್ಕೊಬೇಡಿಮ್ಮ, ದಯವಿಟ್ಟು. ಬೇಜಾರು ಮಾಡ್ಕೊಳ್ಳೋದಲ್ರಿ, ಬಂದಿದ್ದ ಸಿಟ್ಟಿಗೆ ನನ್ನ ಮಗನ ಮುಖ ನೋಡ್ಕೊಂಡು ಸುಮ್ಮನಾದೆ. ಯಾವತ್ತಾದ್ರೂ ಇಂಥದ್ದು ರಿಪೀಟ್ ಆದ್ರೆ
ಇಲ್ಲಮ್ಮ ನಾನು ಹೇಳ್ತೀನಿ